ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಸೊ ಇವತ್ತಿನ ರೀಡಿಂಗ್ ಇದು ಒಂದು ಟೈಮ್ಲೆಸ್ ರೀಡಿಂಗ್. ನಾನು ಪ್ರತಿ ಸತಿ ಇದನ್ನು ಮೆನ್ಷನ್ ಮಾಡೋದನ್ನ ಮರ್ತು ಬಿಡ್ತೀನಿ. ಟೈಮ್ಲೆಸ್ ರೀಡಿಂಗ್ ಹಾಗೆ ಜಾಬ್ ಆಪರ್ಚುನಿಟೀಸ್ ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡಿಲ್ಲ ಅಂದರೆ. ಓಕೆ, ಕಮಿಂಗ್ ಬ್ಯಾಕ್, ಇವತ್ತಿನ ರೀಡಿಂಗಲ್ಲಿ 2 ಪೈಲ್ನ ಇಟ್ಟಿದ್ದೀನಿ. ಫಸ್ಟ್ ಇನ್ಸ್ಟ್ರಕ್ಷನ್ನ ಕೇಳಿಸ್ಕೊಂಡ್ಬಿಡಿ, ಬಿಕಾಸ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಅಬೌಟ್ ದಿಸ್. ಏನಂತ ಹೇಳಿದ್ರೆ, ಇವತ್ತಿನ ರೀಡಿಂಗಲ್ಲಿ 2 ಪೈಲ್ ಇದೆ. ಒಂದು ಸೆಲೆನೈಟ್ದು ಏಂಜಲ್ ಇದೆ, ಇನ್ನೊಂದು ಕ್ಲಿಯರ್ ಕ್ವಾಟ್ಸ್ದು ಏಂಜಲ್ ಇದೆ. ಸೊ ನೋಡಿ, ನಿಮಗೆ ಯಾವ ಏಂಜಲ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಬೇಕು ಅಥವಾ ನೀವು ಯಾವ ಏಂಜಲ್ಗೆ ಅಟ್ರಾಕ್ಟ್ ಆಗಿದ್ದೀರಾ ಆ ಪೈಲನ್ನು ಚೂಸ್ ಮಾಡಿ. ಸೊ ಏನೇನು ಮೆಸೇಜ್ ಇದೆ ಅಂತ ಹೇಳ್ಬಿಡ್ತೀನಿ. ಒಂದು, ಈ ಒರಾಕಲ್ ಕಾರ್ಡಿಂದ ನಾನು ನಿಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ಒಂದು, ಆ್ಯಂಡ್ ಆ್ಯಸ್ ಯೂಶ್ವಲ್ ಏಂಜಲ್ ಮೆಸೇಜ್ ಏನು ಅಂತ. ಆ್ಯಂಡ್ ಇನ್ನೊಂದು, ಈ ಪರ್ಸನಿನ ಕರೆಂಟ್ ಫೀಲಿಂಗ್ಸ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ಕಿಂದ ಒಂದು ಕಾರ್ಡ್ ತೆಗ್ದಿದ್ದೀನಿ. ಓಕೆ, ಸೊ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ನಿಮ್ಮ ಲವ್ ರಿಲೇಷನ್ಶಿಪ್ಪಿಗೆ ಅದು, ಮತ್ತು ಆ ಪರ್ಸನಿನ ಕರೆಂಟ್ ಎನರ್ಜಿ, ಹಾಗೆ ಯೂನಿವರ್ಸ್ ಕಡೆಯಿಂದ ಫ್ಯೂಚರ್ ಮೆಸೇಜ್, ಆ್ಯಂಡ್ ಒಂದು ಪುಟ್ಟ ಫಾರ್ ಎವರ್ ಯುವರ್ಸಿಂದ ಒಂದು ನೋಟ್. ಓಕೆ, ಎಸ್, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗೆ ಯಾವ ಪೈಲ್ ಬೇಕೋ ಆ ಪೈಲನ್ನ ಚೂಸ್ ಮಾಡಿ, ಆ್ಯಂಡ್ ನಿಮ್ಮ ಪೈಲನ್ನು ಕಾಮೆಂಟ್ ಮಾಡಿ, ಎನರ್ಜಿನ ಕ್ಲೇಮ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಲೆಟ್ಸ್ ಸಿ. ಫಸ್ಟು ಪೈಲ್ 1 ನೋಡೋಣ. ಸೆಲೆನೈಟ್ ಯಾರು ಚೂಸ್ ಮಾಡಿದ್ದಾರೆ ಅವರು ಪೈಲ್ 1 ಹಾಕ್ತಾರೆ. ಪೈಲ್ 1ಅಲ್ಲಿ ಏಂಜಲ್ಗೆ ಬ್ಲೆಸ್ಸಿಂಗ್ಸ್ನ ಕೇಳ್ಕೊಳ್ಳಿ, ಒಳ್ಳೆ ರೀಡಿಂಗ್ ಬರಲಿ ಅಂತ. ಸೊ ಫಸ್ಟ್, ಈ ವ್ಯಕ್ತಿಯ ಕರೆಂಟ್ ಎನರ್ಜಿನ ನೋಡೋಣ. ಏನಿದೆ, ಏನಾಗ್ತಿದೆ, ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಓಕೆ, ಸೊ ಈ ವ್ಯಕ್ತಿ, ನಿಮ್ಮ ಪರ್ಸನ್ ಏನಿದಾರಲ್ಲ, ಅವರು ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಥವಾ ರೀಕನ್ಸೈಲ್ ಆಗಬೇಕನ್ನೋ ಥಾಟ್ಸ್ ಅವರಿಗೆ ಡೆಫಿನೆಟ್ಲಿ ಇದೆ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಯೋಚನೆ ಕೂಡ ಇದೆ. ಮತ್ತು ನನ್ನ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬಂದರೆ ಏನು ಮಾಡಬೇಕು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ನಾನು ಮತ್ತೆ ಟ್ರೂ ಆಗಿರೋಕ್ಕಾಗಲಿಲ್ಲ ಅಂದರೆ ಏನು ಮಾಡಬೇಕು, ಅಥವಾ ಈಗ ನಿಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಮತ್ತು ನಾನು ಹೇಗೆ ಫರ್ಗಿವ್ ಮಾಡಿ ಈ ಒಂದು ವ್ಯಕ್ತಿ ಜೊತೆಗೆ ಹೋಗಲಿ, ಈ ರೀತಿ ತುಂಬ ಥಾಟ್ಸ್ಗಳು ಬರ್ತಿದೆ. ಅವರು ನಿಮ್ಮ ಲೈಫಿಗೆ ವಾಪಸ್ ಬರೋಕ್ಕೆ 100% ರೆಡಿ ಇದ್ದಾರೆ. ಓಕೆನಾ, ಇದು ಒಂದು ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಅವರು ನಿಮ್ಮ ಲೈಫಿಗೆ 100% ಬರೋಕ್ಕೆ ರೆಡಿ ಇದ್ದಾರೆ. ಬಟ್ ಹೀ ಈಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಥಾಟ್ಸ್. ಹಂಗೆ ಮಾಡಿದ್ರೆ ಏನಾಗುತ್ತೆ, ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಈ ರಿಲೇಷನ್ಶಿಪ್ನ ಎಂಡ್ ಮಾಡಿಬಿಡ್ಲಾ, ಇಲ್ಲ ನಾನು ಹೋಗ್ಲಾ, ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ಈ ವ್ಯಕ್ತಿ ತುಂಬ ಗೊಂದಲದಲ್ಲಿ ಇದ್ದಾರೆ. ನಿಮ್ಮ ಪರ್ಸನ್ ತುಂಬ ಆಳವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ನಿಮ್ಮ ಹಳೆ ಜಗಳಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಈಗೋಯಿಸ್ಟಿಕ್ ಪರ್ಸನ್ ಕೂಡ ಇದ್ದಾರೆ ಇವರು. ಇವ್ರದ್ದೇನೇ ತಪ್ಪಿದ್ರೂ ಕೂಡ ಇವರು ನನ್ನ ತಪ್ಪಿಲ್ಲ ಅನ್ನೋ ಥರ ಅವ್ರಿಗೆ ಗೊತ್ತಿದೆ ಅವ್ರದ್ದೇ ತಪ್ಪು ಅಂತ. ಆ್ಯಂಡ್ ಸಮ್ಟೈಮ್ಸ್ ಅವರೇ ಹೇಳ್ತಾರೆ, ಇಲ್ಲ ನೀವು ಒಳ್ಳೆಯವರೇ, ನಾನೇ ಕೆಟ್ಟವರು. ಬಟ್ ಸ್ಟಿಲ್ 1-2 ಡೇಸ್ ಬಿಟ್ಟು ಇಲ್ಲ, ಅದು ನಿನ್ನಿಂದನೇ ತಪ್ಪಾಗಿತ್ತು ಅಂತ. ಓಕೆ, ಸೊ ಈ ರೀತಿಯಾದಂತಹ ಪರ್ಸ್ನ್ಯಾಲಿಟಿ ಇರುವಂತಹ ವ್ಯಕ್ತಿ ಇದ್ದಾರೆ. ಇವರು ಎಷ್ಟು ಡೀಪ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ಅಂದರೆ, ಆನ್ ಟಾಪ್ ಲೇಯರ್ ಹಿ ವಿಲ್ ಬಿ ರೆಡಿ ಟು ಕಮ್ ಬ್ಯಾಕ್. ಓಕೆನಾ, ಮೇಲೆ ಯೋಚನೆ ಮಾಡ್ತಾರೆ, ಇಲ್ಲ ನಾನು ಹೋಗೋಣ, ಇವ್ರ ಲೈಫಿಗೆ ಹೋಗೋಣ, ಮತ್ತೆ ಒಂದಾಗೋಣ ಅಂತ. ಸೆಕೆಂಡ್ ಬರೋದು ಇವ್ರಿಗೆ ಈಗೋ, ನಾನು ಯಾಕೆ ಹೋಗಬೇಕು, ಅವಳೇ ಬರಲಿ ಅವನೇ ಬರಲಿ. ಥರ್ಡ್ ಬಂದುಬಿಟ್ಟು ಇವ್ರಿಗೆ, ಅವಾಗ ಹಂಗೆ ಜಗಳ ಮಾಡ್ಕೊಂಡಿದ್ವಿ, ಇವಾಗ ಮತ್ತೆ ರಿಟರ್ನ್ ಹೋದರೆ ಇದು ಚೆನ್ನಾಗಿರುತ್ತೆ ನಮ್ಮ ರಿಲೇಷನ್ಶಿಪ್ಪು ಅಂತ. ಗೊತ್ತಾಯ್ತಲ್ವಾ? ಸೊ ಒಂಥರ ಈ ಮಿಕ್ಸ್ಡ್ ಫೀಲಿಂಗ್ಸ್ ಇರುವಂತಹ ವ್ಯಕ್ತಿತ್ವ ಇವ್ರದ್ದಾಗಿದೆ. ಸೊ ಕರೆಂಟ್ ಎನರ್ಜಿ ಏನು ನಿಮ್ಮ ಪರ್ಸನಿಂದು ಅಂದರೆ, ದಿಸ್ ಇಸ್ ಅ ಕರೆಂಟ್ ಎನರ್ಜಿ. ಹೀ ಈಸ್ ರೆಡಿ ಟು ಕಮ್ ಬ್ಯಾಕ್. ನಿಮ್ಮ ಲೈಫಿಗೆ ವಾಪಸ್ ಬರೋಕ್ಕೆ ರೆಡಿ ಇದ್ದಾರೆ. ಬಟ್ ಹ್ಯಾವಿಂಗ್ ಲಾಟ್ ಆಫ್ ಥಾಟ್ಸ್, ತುಂಬ ಯೋಚನೆಗಳು ಇವರಿಗೆ ಬರ್ತಾ ಇದೆ. ಓಕೆ, ಸೊ ಇವರೇನೆ ಆ ಯೋಚನೆಗಳನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ನೀವು ಉಲ್ಫ್ ಹತ್ರ ಕೇಳ್ಕೊಬೋದು. ನನ್ನ ಪರ್ಸನಿಗೆ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಥಿಂಕಿಂಗ್ ಹೋಗೋ ಥರ ಮಾಡಲಿ ಅಂತ. ನಾನು 21 ಡೇಸ್ ಉಲ್ಫ್ ಟೆಕ್ನಿಕ್ನ ಆಲ್ರೆಡಿ ಹೇಳಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ಬೇಕಿದ್ರೆ ಲಾಸ್ಟಲ್ಲಿ ವಿಡಿಯೋನ ಹಾಕ್ತೀನಿ.
ಒಬ್ಬರು ಮೈಂಡನ್ನ ಹೇಗೆ ಚೇಂಜ್ ಮಾಡಬಹುದು ಉಲ್ಫನ್ನು ಉಪಯೋಗಿಸಿ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಟ್ರೈ ಮಾಡಬಹುದು. ಅದನ್ನು ಬಿಟ್ಟರೆ ನಾನು ಹೇಳ್ದಂಗೆ ಪ್ರತಿ ಸಲ ಪೋರ್ಟಲ್ಸ್ಗಳನ್ನು ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ಓಕೆ, ಈ ವ್ಯಕ್ತಿಯಿಂದ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏಕೆಂದರೆ ಇವ್ರಿಗೇನೆ ಲೈಫಲ್ಲಿ ಕ್ಲಾರಿಟಿ ಇಲ್ಲ. ಓಕೆ, ಇವ್ರಿಗೇನೆ ಒಂದು ಡಿಸಿಷನ್ ತೊಗೊಳಕ್ಕೆ ಕೆಪ್ಯಾಸಿಟಿ ಇಲ್ಲ. ಲೈಕ್ ಇವರೇ ತುಂಬ ಐದರ್ ಇವರು ಓನ್ ಥಾಟ್ಸಲ್ಲಿ ಡಿಪೆಂಡೆಂಟ್ ಆಗಿರ್ತಾರೆ, ಅಥವಾ ಬೇರೆಯವ್ರು ಏನು ಹೇಳ್ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಇವ್ರದ್ದೇ ಆಲೋಚನಾ ಶಕ್ತಿ ತುಂಬಾ ಕಮ್ಮಿ. ಇವ್ರು ಆಲೋಚನೆ ಮಾಡಿದರು ಅಂತಲೇ ಇಟ್ಕೊಳ್ಳಿ, ಅದು ನೆಗೆಟಿವ್ ಆಗೇ ಯೋಚನೆ ಮಾಡಿರ್ತಾರೆ, ಅದು ಬೇಡದೇ ಇರೋ ವಿಚಾರಗಳನ್ನೇ ಯೋಚನೆ ಮಾಡಿರ್ತಾರೆ. ಸೊ ಈ ಪರ್ಸನಿನ ಕರೆಂಟ್ ಎನರ್ಜಿ ಟುವರ್ಡ್ಸ್ ಯು ಈಸ್ ಬೇಡ ಹೋಗೋಣ 50-50. ಓಕೆ, ಸರಿ, ಹಾಗಾದರೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ಓಕೆ, ಏಂಜಲ್ಸ್ ಹೇಳ್ತಾ ಇದ್ದಾರೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ದೇರ್ ಮೈಟ್ ಬಿ ಎ ಲಿಟಲ್ ಬಿಟ್ ಆಫ್ ಚೇಂಜಸ್ ಅಂತ. ಬಿಕಾಸ್ ನಾನು ಹೇಳ್ದಂಗೆ ಈ ವ್ಯಕ್ತಿ ಬರೋಕ್ಕೆ ರೆಡಿ ಆಗಿದ್ದಾರೆ, ಆದರೆ ಅವರಿಗೆ ಥಾಟ್ಸ್ ಇರೋದ್ರಿಂದ ಅವ್ರನ್ನ ಹೋಲ್ಡ್ ಮಾಡ್ಕೋತಿದ್ದಾರೆ ಅಂತ. ಸೊ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂದರೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಅವ್ರು ಬರೋಂತಹ ಚಾನ್ಸು ಇರಬಹುದು ಅಂತ ಇದೆ. ಓಕೆ, ಸೊ ಏಂಜಲ್ಸ್ ಬ್ಲೆಸ್ಸಿಂಗ್ ನಿಮಗೆ ಸಿಕ್ಕಿದೆ, ನೋ ಮ್ಯಾಟರ್ ವಾಟ್. ಅವ್ರು ಎಷ್ಟೇ ಯೋಚನೆ ಮಾಡ್ತಿರ್ಬೋದು, ಮೇ ಬಿ ಇನ್ ಫ್ಯೂ ಮಂತ್ ಒಳಗೆ ಅವ್ರು ಏನಾದರೂ ಡಿಸಿಷನ್ ತೊಗೊಂಡು ನಿಮ್ಮ ಲೈಫಿಗೆ ವಾಪಸ್ ಕೂಡ ಬರಬಹುದು. ಓಕೆ, ಸೊ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ನೋಡೋಣ. ಗುಡ್ ಲಕ್, ಸಕ್ಸಸ್, ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕಾರ್ಡ್ ದಟ್ ಸಜೆಸ್ಟ್ ಗುಡ್ ಫಾರ್ಚೂನ್ ಆಫ್ಟರ್ ಡಿಫಿಕಲ್ಟಿ. ವಾವ್, ನೀವು ಏನು ಕಷ್ಟಪಟ್ಟಿದ್ದೀರ, ಏನು ಡಿಫಿಕಲ್ಟಿ ಆಗಿತ್ತು ನಿಮ್ಮ ಲೈಫ್, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಆಗಿತ್ತಲ್ಲ, ಅದು ಹೋಗಿ ನಿಮಗೆ ಗುಡ್ ಲಕ್ಕು ಮತ್ತು ಸಕ್ಸಸ್ ಸಿಗತ್ತಂತೆ ನೋಡಿ. ಸೊ ಯೂನಿವರ್ಸ್, ಏಂಜಲ್ಸ್ ಎರಡೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಬ್ಬರೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ವಿಚಾರದಲ್ಲಿ ನೀವೇನು ಡಿಫಿಕಲ್ಟಿ ಅಥವಾ ಏನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೊಂದು ಬೆಂದು ಆಗಿದ್ರಲ್ವ, ಇನ್ನೊಂದು ಫ್ಯೂ ಮಂತ್ಸಲ್ಲಿ ನಿಮಗೆ ಗುಡ್ ಲಕ್ಕು ಮತ್ತು ಸಕ್ಸಸ್ ಡೆಫಿನೆಟ್ಲಿ ಸಿಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ನಮ್ಮ ಸೆಲೆನೈಟ್ ಏಂಜಲ್ ಅಂತೂ ನಿಮ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಲೆಟ್ಸ್ ಸಿ ಲವ್ ನೋಟಲ್ಲಿ ಏನು ಬರಬಹುದು, ಒಂದು ಕ್ಯೂಟ್ ಮೆಸೇಜ್ನ ನೋಡೋಣ. ಯು ಹೋಲ್ಡ್ ಮೀ ಇನ್ ದ ಟಫೆಸ್ಟ್ ಟೈಮ್. ವಾವ್. ಸೊ ಎಲ್ಲೋ ಒಂದು ಕಡೆ ಇವ್ರಿಗೆ ನೀವು ಅವರು ತುಂಬ ಕಷ್ಟದ ದಿನಗಳಲ್ಲಿ ಅವರ ಜೊತೆ ನಿಂತಿದ್ದೀರಾ ಅಂತ ಅನಿಸುತ್ತೆ. ಓಕೆ, ಸೊ ಅವರಿಗೆ ಅದು ನೆನಪಿದೆ. ನೀವು ಅಂದ್ಕೊಂಡಿರಬಹುದು ಲೈಕ್ ಹಿ ಮೈಟ್ ಹ್ಯಾವ್ ಫರ್ಗಾಟನ್, ಅಥವಾ ಅವಳು ಮರ್ತು ಹೋಗ್ಬಿಟ್ಲು ಅನಿಸುತ್ತೆ. ಅಥವಾ ಈಗ ಕೆಲವರು ರಿಲೇಷನ್ಶಿಪ್ಪಲ್ಲಿ ಇನ್ನೂ ಏನಾಗಿರುತ್ತೆ ಗೊತ್ತಾ, ಆ ಹುಡುಗಂಗೆ ಅಥವಾ ಹುಡುಗಿಗೆ ಮದುವೆನೇ ಆಗೋಗ್ಬಿಟ್ಟಿರುತ್ತೆ, ರೈಟ್? ಸೊ ಅವಾಗ ನಿಮಗೆ ಅನಿಸುತ್ತೆ ನಾನು ಮಾಡಿದ್ದು ಅವಳು ಕಷ್ಟದಲ್ಲಿದ್ದಾಗ, ಅವ್ನ ಕಷ್ಟದಲ್ಲಿದ್ದಾಗ ನಾನು ಸಹಾಯ ಮಾಡಿದ್ದನ್ನು ಮರೆತುಬಿಟ್ಟು ಅವ್ನು ಮುಂದೆ ಹೋಗ್ಬಿಟ್ಟ ಅಥವಾ ಅವಳು ಮುಂದೆ ಹೋಗ್ಬಿಟ್ಲು, ಲೈಕ್ ದೇ ಮೂಡ್ ಆನ್ ಅಂತ ನಿಮಗೆ ಅನಿಸುತ್ತೆ. ಬಟ್ ಇಲ್ಲ, ಅವರಿಗೆ ನೆನಪಿದೆ, ನೀವು ಅವರ ಕೈ ಹಿಡಿದಂತಹ ದಿನಗಳು ನೆನಪಿದೆ. ಸೊ ಕೆಲವರಿಗೆ ಅನಿಸ್ಬೋದು ನೆನಪಿದ್ರೆ ಏನು ಬಂತು, ನಮ್ಮ ಜೊತೆ ಏನು ಖುಷಿಯಾಗಿಲ್ವಲ್ಲ, ನಮ್ಮ ಜೊತೆ ಸಕ್ಸಸ್ ಸಿಗಲಿಲ್ವಲ್ಲ ಅವ್ರಿಗೆ ಅಂತ. ನಾನು ಇವತ್ತು ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಇದನ್ನು ಹಾಕಿದ್ದೆ, ಆ್ಯಂಡ್ ಪ್ರಾಬಬಲಿ ನನ್ನ ಚಾನಲಲ್ಲಿ ಕೂಡ ನಾನು ಅದನ್ನು ಹಾಕ್ತೀನಿ, ಆ್ಯಂಡ್ ಈವನ್ ಪೋಸ್ಟ್ ಕೂಡ ಮಾಡ್ತೀನಿ ಕಮ್ಯುನಿಟಿಯಲ್ಲಿ. ಋಣಾನುಬಂಧ ರೂಪೇಣು ಪತಿ ಪತ್ನಿ ಸುತಾಲಯ ಅಂತ ನಾನು ಹಾಕಿದ್ದೆ. ಸೊ ಅಲ್ಲಿ ನಿಮಗೆ ಋಣ ಇದ್ದರೆ ಮಾತ್ರ ಅವರು ನಿಮಗೆ ಸಿಗೋವಂತಹದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅನ್ನೋದು ಗೊತ್ತಾಯ್ತಲ್ವಾ. ಸೊ ನಾನು ಅಂದರೆ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತೀನಿ, ದಯವಿಟ್ಟು ಒಂದ್ಸಲ ನೋಡಿ, ವಿತ್ ಮೀನಿಂಗ್ ಹಾಕ್ತೀನಿ. ವೆರಿ ಮೀನಿಂಗ್ಫುಲ್ ಮೆಸೇಜ್ ಆ್ಯಕ್ಚುಲಿ. ಎಲ್ಲರೂ ನನಗೆ ಕೇಳ್ತಾರೆ ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು ಅಂತ. ಯಾರೂ ಇಂಟೆನ್ಷನಲಿ ಆ್ಯಕ್ಚುಲಿ ಮೋಸ ಮಾಡೋದಿಲ್ಲ. ದಟ್ ಈಸ್ ಬಿಕಾಸ್ ಅವರ ಒಂದು ಋಣ ನಿಮ್ಮ ಜೀವನದಲ್ಲಿ ಅಷ್ಟೇ ಇರುತ್ತೆ. ಸೊ ಹಾಗಾದರೆ ನಾವು ಯಾಕೆ ಮ್ಯಾನಿಫೆಸ್ಟ್ ಮಾಡಬೇಕು, ನಿಮ್ಮ ಕ್ವೆಶ್ಚನ್ ರೇಸ್ ಆಗುತ್ತೆ ಅಲ್ವಾ. ಸೊ ಯಾಕೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ, ನಾವು ಎಲ್ಲೂ ಯಾವ ಜಾಗದಿಂದ ಕೂಡ ನಮಗೆ ಬ್ರಹ್ಮನೇ ಬಂದು ಹೇಳಬೇಕಷ್ಟೇ ನಮ್ಮ ಋಣದಲ್ಲಿ ಏನಿದೆ, ನಮ್ಮ ಹಣೆಯಲ್ಲಿ ಏನಿದೆ ಅಂತ. ಅದನ್ನು ಬಿಟ್ಬಿಟ್ಟು ನಿಮ್ಗೆ ಯಾವ ಆಸ್ಟ್ರಾಲಜರ್ ಆಗಲಿ ಯಾರೇ ಆಗಲಿ ಹೇಳೋಕ್ಕಾಗಲ್ಲ ನಿಮ್ಮ ಹಣೆಯಲ್ಲಿ ಇವ್ರದ್ದೇ ಹೆಸರು ಬರೆದಿದೆ ಅಂತ. ಬಟ್ ನಿಮಗೆ ಟ್ಯಾರೋದಲ್ಲಿ ಅಥವಾ ಆಸ್ಟ್ರಾಲಜಿ ಬೇಸ್ಡಲ್ಲಿ ಗೊತ್ತಾಗುತ್ತೆ ಇವ್ರ ಜೊತೆ ಮದುವೆ ಆಗುತ್ತಾ ಆಗಲ್ವಾ, ಅದು ಗೊತ್ತಾಗುತ್ತೆ. ಬಟ್ ಯಾರು ನಿಮಗೆ ಫುಲ್ ಗ್ಯಾರಂಟಿಯಾಗಿ ಇವರೇ ನಿಮಗೆ ಅಂತ ಹೇಳೋಕ್ಕಾಗಲ್ಲ. ಯಾರ್ದು ಋಣನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಜಸ್ಟ್ ನಿಮಗೆ ಮೇಲೆ ಇನ್ಫಾರ್ಮೇಷನ್ ಕೊಡ್ಬೋದೇ ಹೊರತು ಇವ್ರ ಋಣ ನಿಮಗೆ ಇಷ್ಟು ದಿನದ ತನಕ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನಾನು ಯಾವ ಥರ ಹೇಳ್ತಿದ್ದೀನಿ ಅಂತಂದರೆ, ಈಗ ನೀವು ಒಂದು ಆಸ್ಟ್ರಾಲಜರ್ ಹತ್ರ ಹೋಗ್ತೀರಾ, ನಂದು ಇವ್ರದ್ದು ಮದುವೆ ಆಗುತ್ತೆ ಅಂತ ಕೇಳ್ತೀರಾ, ನಂದು ಇವ್ರದ್ದು ಜಾತಕ ಹೊಂದುತ್ತಾ ಅಂತ ಕೇಳ್ತೀರಾ. ಡೆಫಿನೆಟ್ಲಿ ಎಸ್ ಅಂತ ಬರುತ್ತೆ, ನಿಮ್ಮಿಬ್ರದ್ದು ಮದುವೆನೂ ಆಗುತ್ತೆ.
ಐ ಆಮ್ ಗಿವಿಂಗ್ ವೆರಿ ಈ ಥರದ ಎಕ್ಸಾಂಪಲ್ ಕೊಡಬಾರ್ದು, ಬಟ್ ಯಾ ಓಕೆ. ಮೇಘನಾ ರಾಜ್ ಚಿರು ಸರ್ಜಾದೆ ತೊಗೊಳ್ಳೋಣ. ಚಿರುವಿನ ಋಣ ಭೂಮಿ ಮೇಲೆ ಅಷ್ಟೇ ಇತ್ತು, ಓಕೆನಾ. ಬಟ್ ಅವ್ರ ಲವ್ ಸಕ್ಸಸ್ ಆಯಿತು. ಅದನ್ನೇ ನಾನು ಹೇಳ್ತಾ ಇರೋದು, ಯಾರು ತಪ್ಪು ತಿಳ್ಕೊಬೇಡಿ. ಯಾರಿಗೂ ನಿಮ್ಮ ಜೊತೆ ಯಾರ ಋಣ ಎಷ್ಟು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ನಿಮ್ಮ ಜೊತೆಗೆ ಇರ್ತಾರಾ ಇಲ್ವಾ, ಮದುವೆ ಆಗುತ್ತಾ ಇಲ್ವಾ, ಇಷ್ಟು ಹೇಳ್ಬೋದು ಅಷ್ಟೆ. ಓಕೆ, ಎಸ್. ಪೈಲ್ 1 ಎನಿವೇಸ್ ನಿಮಗಂತೂ ಒಳ್ಳೆ ಮೆಸೇಜ್ ಅಂತೂ ಬಂದಿದೆ. ಸೊ ನೋಡಿ, ಏಂಜಲ್ಸ್ಗೆ ಗ್ರ್ಯಾಟಿಟ್ಯೂಡ್ ತೋರಿಸೋದು ಮರಿಬೇಡಿ. ಥ್ಯಾಂಕ್ ಯು. ಹಾಯ್ ಪೈಲ್ 2. ಸೊ ಕ್ಲಿಯರ್ ಕ್ವಾಟ್ಸ್ ಯಾರು ಚೂಸ್ ಮಾಡಿದ್ರಾ ಅವರು ಪೈಲ್ 2 ಆಗಿದ್ರಾ. ಸೊ ಫಸ್ಟು ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜಿ ಏನಿದೆ ನೋಡೋಣ ಟ್ಯಾರೋದಲ್ಲಿ. ಓಕೆ. ಸೊ ಈ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಟುವರ್ಡ್ಸ್ ಯು ಏನಿದೆ ಅಂತ ಹೇಳಿದರೆ, ಇವರಿಗೆ ನಿಮ್ಮ ಬಗ್ಗೆ ಥಾಟ್ಸ್ ಇದೆ, ಇಲ್ಲ ಅಂತ ಹೇಳ್ತೀರಾ. ಆದರೆ ಇವರು ಯಾವುದೋ ಒಂದು ವಿಚಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಯಾವುದೋ ಒಂದು ಬೇಡದೇ ಇರೋಂತಹ ಒಂದು ಪರಿಸ್ಥಿತಿಲಿ ಇವ್ರು ಇರೋದ್ರಿಂದ ಇವ್ರು ನಿಮ್ಮ ಲೈಫಿಗೆ ವಾಪಸ್ ಬರೋಕ್ಕೆ ಆಗ್ತಿಲ್ಲ. ಇವ್ರು ನಿಮ್ಮ ಮೆಮೊರೀಸಲ್ಲಿದ್ದಾರೆ, ನಿಮಗೋಸ್ಕರ ಅಳ್ತಾ ಇದ್ದಾರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೋತಿದ್ದಾರೆ, ಬಟ್ ಇವ್ರಿಗೆ ಆಗ್ತಿಲ್ಲ, ಓಕೆನಾ. ಸೊ ಇವ್ರಿಗೆ ಇಷ್ಟ ಇದೆ, ಇವರು ನಿಮ್ಮ ಬಗ್ಗೆ ಟ್ರೂ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಅನ್ನಿಸ್ಬಹುದು ಟ್ರೂ ಫೀಲಿಂಗ್ಸ್ ಇಲ್ಲ ಅಂತ. ಬಟ್ ಹಾಗೇನಿಲ್ಲ, ಇವ್ರಿಗೆ ಟ್ರೂ ಫೀಲಿಂಗ್ಸ್ ಇದೆ. ಆದರೆ ಎಲ್ಲೋ ಒಂದು ಕಡೆ ನನಗೆ ಇನ್ನೂ ಒಂದು ಏನು ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ಈ ಒಂದು ವ್ಯಕ್ತಿ ಸನ್ ಕಾರ್ಡ್ ಪ್ಲಸ್ ಇದು ಬಂದಿರೋದ್ರಿಂದ, ಏನು ಹೇಳಿ, ಸನ್ ಕಾರ್ಡ್ ಮತ್ತು ಸ್ವಾಟ್ಸ್ದು ಕಾರ್ಡ್ ಬಂದಿರೋದ್ರಿಂದ ನನಗೇನು ಫೀಲ್ ಆಗ್ತಿದೆ ಅಂತ ಹೇಳಿದರೆ, ಸ್ವಲ್ಪ ಇವರು ಮ್ಯಾನಿಪ್ಯುಲೇಟ್ ಮಾಡ್ತಾರೆ ನಿಮ್ಮನ್ನು ಅಂತಲೂ ಅನ್ನಿಸ್ತಾ ಇದೆ. ಅಂದರೆ ಸುಮ್ಮನೆ ನಿಮಗೆ ತೋರಿಸೋದು, ಅವ್ರು ಮಿಸ್ ಮಾಡ್ಕೋತಿದ್ದಾರೆ, ಆದರೆ ಅವ್ರ ಲೈಫಲ್ಲಿ ಏನೋ ಕಷ್ಟ ಇದೆ, ಬರೋಕ್ಕಾಗಲ್ಲ ಅಂತ ತೋರಿಸ್ಕೊಳ್ಳೋದು, ಓಕೆನಾ. ಬರೀ ಸನ್ ಕಾರ್ಡ್ ಬಂದಿದ್ದಿದ್ರೆ 100% ಟ್ರೂ ಅಂತ ಹೇಳ್ಬೋದು. ಇಲ್ಲಿ ಇದ್ರ ಜೊತೆಗೆ ಬಂದಿರೋದ್ರಿಂದ ಅವ್ರು ಟ್ರೂ ಇದ್ದಾರೆ, ನಾನಿಲ್ಲ ಅಂತ ಹೇಳ್ತಿಲ್ಲ, ಟ್ರೂ ಇದ್ದಾರೆ, ಜೊತೆಗೆ ಆಟನೂ ಆಡ್ತಿದ್ದಾರೆ ಅಂತ ಹೇಳ್ಬಹುದು. ತುಂಬ ಓಪನ್ ಆಗಿ ಲೋಕಲಾಗಿ ಹೇಳ್ಬೇಕಾದ್ರೆ ಟ್ರೂ ಆಗೂ ಇದ್ದಾರೆ, ಆಟನೂ ಆಡ್ತಿದ್ದಾರೆ. ಸೊ ಹೌ ಕಮ್ ಇಟ್ ಇಸ್ ಟ್ರೂ ಅನ್ನೋದಾದರೆ ಅವ್ರ ಪ್ರಕಾರ ಅದೇ ಟ್ರೂನೇ, ಓಕೆನಾ. ಸೊ ಅವ್ರ ಪ್ರಕಾರ ಅದೇ ಟ್ರೂ. ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಏನೋ ಹೈಡ್ ಮಾಡ್ತಿದ್ದಾರೆ ಅಂತ ನನಗೆ ಇಂಟ್ಯೂಟಿವ್ಲಿ ಅನ್ನಿಸ್ತಾ ಇದೆ. ಸೊ ನೋಡಿ, ಈ ಪರ್ಸನ್ ನಿಮ್ಮ ಜೊತೆಗೆ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನಲ್ಲಿ ಇರಬಹುದು. ಸೊ ಇವತ್ತು ಚೆನ್ನಾಗಿ ಮಾತಾಡಿಸಿದವರು ಇನ್ನು 2 ದಿನ ಬಿಟ್ಬಿಟ್ಟು ಚೆನ್ನಾಗಿ ಮಾತಾಡ್ಸಲ್ಲ. ಇವತ್ತು ಏನಮ್ಮ ಏನು ಮಾಡ್ತಾ ಇದೆಯಾ, ಹಾಗಿದೆಯಾ, ಹೀಗಿದೆಯಾ, ಮೊನ್ನೆ ಅದು ನಡೆದೋಯ್ತಲ್ಲ, ಸಾರಿ, ಈ ಥರ ಬಂದವರು ಸಡನ್ನಾಗಿ 2 ಡೇಸ್ ಕಂಪ್ಲೀಟ್ ಆಫ್. ನೀವೇನಾದರೂ ಮೆಸೇಜ್ ಮಾಡಿ ಕೇಳಿದಾಗ ಅವರು ಏನು ಬ್ಯುಸಿ ಇರಬಾರ್ದಾ, ಮೆಸೇಜ್ ಮಾಡಬಾರ್ದಾ, ಯಾವಾಗಲೂ ನೀನು ಮೆಸೇಜ್ ಮಾಡ್ಕೊಂಡಿರ್ಬೇಕಾ, ಈ ರೀತಿಯಾದಂಥ ಬಿಹೇವಿಯರ್ ಮೈಟ್ ಬಿ, ಓಕೆ. ಸೊ ಇದು ಜನರಲ್ ಗೈಡೆನ್ಸು, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಈ ರೀತಿ ಆನ್ ಆಫ್ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮನ್ನೇ ಇವರು ನಾ ಹೇಳ್ದಂಗೆ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ, ಸಿಚುವೇಶನ್ಗಳನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಇವ್ರ ಬಗ್ಗೆ ನೀವು ಇನ್ನೂ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ಏನು ಮಾಡ್ತಾ ಇದ್ದಾರೆ, ಯಾಕೆ, ನೀವು ಇವ್ರನ್ನ ಕೂರಿಸ್ಕೊಂಡು ಕೇಳಿ, ಲೈಕ್ ನೀನು ಈ ರಿಲೇಷನ್ಶಿಪ್ಪಿಗೆ ಎಷ್ಟು ಡೆಡಿಕೇಟ್ ಮಾಡ್ತೀಯಾ, ಏನು ಅಂತ ಕೇಳಿ. ಆ್ಯಂಡ್ ಕೆಲವರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲೂ ಇರಬಹುದು. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರೋರ್ಗಂತೂ ಈ ವ್ಯಕ್ತಿ ಕಂಪ್ಲೀಟ್ ಥಾಟ್ಸನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಯೋಚನೆ ಬರುತ್ತೆ ನಿಮ್ಮ ಬಗ್ಗೆ, ಬಟ್ ಆದ್ರೂ ಲೈಕ್ ಓಕೆ ಥರ ಇದ್ದಾರೆ. ದಟ್ಸ್ ಓಕೆ, ನೋಡೋಣ ಬಂದಾಗ ಇನ್ನೊಂದು ಸತಿ ಅವಳಾಗಳೆ ಬರಲಿ, ಅವನಾಗವನೇ ಬರಲಿ, ಅವಾಗ ನೋಡ್ಕೊಳ್ಳೋಣಂತೆ. ಸೊ ಈ ರೀತಿಯಾದಂಥ ಸ್ವಲ್ಪ ಬ್ಯಾಡ್ ಆ್ಯಟಿಟ್ಯೂಡ್ ಇರಬಹುದು. ನನಗೆ ಇಂಟ್ಯೂಟಿವ್ಲಿ ಹಾಗೆ ಅನ್ನಿಸ್ತಾ ಇದೆ, ಓಕೆನಾ. ಆ್ಯಂಡ್ ಈ ವ್ಯಕ್ತಿ ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮ ಮುಂದೆ ತುಂಬ ಏನು ನಡೆದೇ ಇಲ್ವೇನೋ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಇನ್ನೊಂದು, ಇವರು ಯಾವುದೋ ಒಂದು ಸಂದರ್ಭಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ, ಓಕೆ. ಮೈಟ್ ಬಿ ಅವ್ರಿಗೆ ಅದರಿಂದ ಹೊರಗೆ ಬಂದು ನಿಮ್ಮನ್ನು ಅಪ್ರೋಚ್ ಮಾಡೋಕ್ಕಾಗ್ತಿಲ್ಲ. ಅವರು ಹೀಗೆ ಮ್ಯಾನಿಪ್ಯುಲೇಟ್ ಮಾಡಿ, ಅಂದರೆ ನಿಮ್ಮ ಜೊತೆಗೆ ಇದ್ಕೊಂಡು ಬೇರೆಯವ್ರಿಗೆ ಮಾತಾಡಿಸ್ಕೊಂಡು ಅಲ್ಲೆಲ್ಲೋ ಸಿಕ್ಕಾಕ್ಕೊಂಡು ಏನಾಗ್ಬಿಟ್ಟಿದೆ ಅಂತ ಹೇಳ್ತೀನಿ, ಅದು ಅಲ್ಲಿಂದ ಹೊರಗೆ ಬರೋಕ್ಕಾಗ್ತಿಲ್ಲ, ಗೊತ್ತಾಯ್ತಲ್ವಾ. ಸಿಕ್ಕಾಕ್ಕೊಂಡು ಅಲ್ಲಿಂದ ಹೊರಗೆ ಬರೋಕ್ಕಾಗ್ತಿಲ್ಲ. ಸೊ ಇದಕ್ಕೆ ಅವರು ದುಃಖದಲ್ಲಿದ್ದಾರೆ. ಸೊ ನೋಡಿ,
ಓಪನಾಗಿ ಹೇಳ್ಬೋದು ಅಂದರೆ ಥರ್ಡ್ ಪಾರ್ಟಿ ಇಶ್ಯೂ ಕಾಡ್ತಾ ಇರಬಹುದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಯು ನೀಡ್ ಟು ಚೆಕ್ ಇಂಡಿವಿಜುವಲ್ ಅಷ್ಟೇ. ಸೊ ನೋಡೋಣ ಏಂಜಲ್ ಮೆಸೇಜ್ ಏನಿದೆ ಅಂತ. ಗೆಟ್ ಮೋರ್ ಇನ್ಫಾರ್ಮೇಷನ್. ನಾನು ಹೇಳಿದೆ ಅಲ್ವಾ, ಏನು ಮಾಡ್ತಿದ್ದಾರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಅನ್ನೋದನ್ನು ನೀವು ಇನ್ನೂ ಜಾಸ್ತಿ ತಿಳ್ಕೊಬೇಕು, ಹುಡುಕಬೇಕು. ಇವ್ರ ಬಗ್ಗೆ ಏನು ಆ್ಯಕ್ಚುಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು. ಏಂಜಲ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನೀವು ಈ ಪರ್ಸನ್ ಬಗ್ಗೆ ಆದಷ್ಟು ಥಿಂಕ್ ಮಾಡಿ ಏನು ಮಾಡ್ತಾ ಇದ್ದಾರೆ, ಯಾಕೆ ಆನ್ ಆಫ್ ಕಮ್ಯುನಿಕೇಷನ್ ಇದೆ, ಯಾಕೆ ನನ್ನನ್ನು ಕಂಪ್ಲೀಟಾಗಿ ಬಿಟ್ಟು ಹೋಗಿದ್ದಾರೆ, ಯಾಕೆ ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ಮುಂಚೆ ಇದ್ದ ರಿಲೇಷನ್ಶಿಪ್ಪಲ್ಲಿ ಇದ್ದಂತಹ ಪ್ರೀತಿ ಯಾಕೆ ಇಲ್ಲ, ಇದನ್ನು ನೀವು ಹುಡುಕಬೇಕಾಗತ್ತೆ. ಜಸ್ಟ್ ಡೂ ಮೋರ್ ರಿಸರ್ಚ್, ಗೆಟ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಯುವರ್ ಪರ್ಸನ್. ಹೇಗೆ? ಉಲ್ಫಿಗೆ ಪ್ರೇ ಮಾಡ್ಕೊಳ್ಳಿ, ಏಂಜಲ್ಸಿಗೆ ಪ್ರೇ ಮಾಡ್ಕೊಳ್ಳಿ, ಯೂನಿವರ್ಸಿಗೆ ಪ್ರೇ ಮಾಡ್ಕೊಳ್ಳಿ, ಹೇಗಾದರೂ ಮಾಡಿ ದಾರಿ ತೋರಿಸಿ ಅಂತ. ಆ್ಯಂಡ್ ನಿಮಗೆ ದಾರಿ ಸಿಗತ್ತೆ. ಓಕೆ, ಆ್ಯಂಡ್ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ನೋಡೋಣ. ಬಿ ಅವೇರ್ ಆಫ್ ಡಿಸ್ಹಾನೆಸ್ಟಿ ಆರ್ ಡಿಸೈಡ್, ಅವಾಯ್ಡ್ ಬ್ಲೈಂಡ್ ಅಕ್ಸೆಪ್ಟೆನ್ಸ್ ಆಫ್ ಅದರ್ಸ್ ಅಟ್ ದಿಸ್ ಟೈಮ್. ಬ್ಲೈಂಡಾಗಿ ಇರಬೇಡಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆದಂತಹ ಇದಿದೆ ನೋಡಿ, ಕಣ್ಣಿಗೆ ಕಟ್ಟಿರೋ ಥರ ನೀವು ಇರಬೇಡಿ. ಚೀಟಿಂಗ್ ನಡೀತಾ ಇದೆ. ಐ ಆಮ್ ಲಿಟ್ರಲಿ ಫೀಲಿಂಗ್ ದಟ್. ನಾನು ಹೇಳ್ತಿದ್ದೀನಿ ಅಲ್ವಾ. ಸೊ ಏನೋ ಒಂದು ಡಿಸ್ಹಾನೆಸ್ಟಿ ಇದೆ. ಕಣ್ಣು ಮುಚ್ಕೊಂಡು ಎಲ್ಲದನ್ನು ಒಪ್ಕೋಬೇಡಿ. ಕಣ್ಣು ಮುಚ್ಕೊಂಡು ಅವ್ರು ಹೇಳಿದ್ದನ್ನು ಕೇಳಬೇಡಿ. ಅವರು ಅಂತಲ್ಲ, ಅವ್ರನ್ನ ಬಿಟ್ಟು ಯಾರು ಕೂಡ ಏನು ಬಂದು ಹೇಳಿದ್ರು ಕಣ್ಣು ಮುಚ್ಕೊಂಡು ನಂಬಬೇಡಿ. ಯೂನಿವರ್ಸ್ ಕಡೆಯಿಂದ ಬ್ಯೂಟಿಫುಲ್ ಆದಂಥ ಮೆಸೇಜ್ ನಿಮಗೆ. ರೈಟ್? ಸಿ, ದಟ್ ಈಸ್ ವಾಟ್ ಇಟ್ ಈಸ್. ಯು ಹ್ಯಾವ್ ಟು ಥಿಂಕ್. ಏನು ನಡೀತಾ ಇದೆ, ಯಾವುದು ರೈಟ್, ಯಾವುದು ರಾಂಗ್. ಸೊ ನಾನು ಇವಾಗಿನ ಪೈಲ್ 1ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ, ಎಲ್ಲದಕ್ಕೂ ಋಣ ಅನ್ನೋದು ಒಂದು ಇರಬೇಕು. ನಾನು ನನ್ನದು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದೆ, ಅದನ್ನು ವಾಟ್ಸಪ್ ಚಾನಲ್ ಕೂಡ ಹಾಕ್ತೀನಿ ಇವಾಗ. ಋಣಾನುಬಂಧ ರೂಪೇಣು ಪತಿ ಸುತಾಲಯ ಅಂತ ಹೇಳ್ತಾರಲ್ವಾ. ಸೊ ಎಲ್ಲದಕ್ಕೂ ಒಂದು ಋಣ ಅನ್ನೋದಿರಬೇಕು. ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇರಬೇಕು ಅಂತಂದರೆ ಅದಕ್ಕೆ ಋಣ ಇರಬೇಕು. ಸೊ ಹೇಗೆ ತಿಳ್ಕೊಬೇಕು ಅವ್ರು ನಮ್ಮ ಜೊತೆ ಋಣದಲ್ಲಿ ಇದ್ದಾರಾ ಇಲ್ವಾ ಅಂತ? ಅದು ಸಾಧ್ಯನೇ ಇಲ್ಲ. ಅದು ಯಾವ ಆಸ್ಟ್ರಾಲಜರ್ಗಾಗಲಿ ಅಥವಾ ಯಾವ ಟ್ಯಾರೋ ಕಾರ್ಡ್ ರೀಡರ್ಗಾಗಲಿ ಯಾರ ಕೈಯಲ್ಲೂ ಅವರು ನಿಮ್ಮ ಋಣದಲ್ಲಿ ಇದ್ದಾರಾ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಮ ಜಾತಕ ಅಥವಾ ಅವ್ರ ಜಾತಕ, ನಾನು ಪ್ರಶ್ನಾಶಾಸ್ತ್ರ ಅಂತ ಒಂದು ಚೆಕ್ ಮಾಡ್ತೀನಿ, ಅದರಲ್ಲಿ ಆ ಪ್ರಶ್ನೆ ಅದನ್ನು ಹಾಕಿ ನೋಡಿದಾಗ ನೀವಿಬ್ಬರು ಒಂದಾಗ್ತಿರೋ ಇಲ್ವೋ ಅಂತ ಹೇಳಬಹುದೇ ಹೊರತು ಎಷ್ಟು ಪೀರಿಯಡ್ ಆಫ್ ಟೈಮ್ ತನಕ ನೀವು ಒಟ್ಟಿಗೆ ಇರ್ತೀರಾ ಅಂತ ಹೇಳೋಕ್ಕಾಗಲ್ಲ. ಒಂದು ಸಿಂಪಲ್ ಆದ ಎಕ್ಸಾಂಪಲ್ ಕೊಡ್ತೀನಿ. ದಟ್ ಮೈಟ್ ಸೌಂಡ್ ಸ್ವಲ್ಪ ನಿಮಗೆ ಏನೋ ಒಂಥರ ಮನಸ್ಸಿಗೆ ಅನಿಸ್ಬೋದು ಅದನ್ನು ಕೇಳಿದ್ರೆ. ಈಗ ಮೇಘನಾ ರಾಜ್ ಮತ್ತು ಚಿರು ಸರ್ಜಾ ಅವ್ರದ್ದೇ ಎಕ್ಸಾಂಪಲ್ ಕೊಟ್ಟೆ ನಾನು ಪೈಲ್ 1 ಅವ್ರಿಗೆ. ಸೊ ಮೇಘನಾ ರಾಜ್, ಚಿರು ಸರ್ಜಾ ವಾಸ್ ಅ ಹ್ಯಾಪಿ ಕಪಲ್, ರೈಟ್? ಆದರೆ ಚಿರುದು ಋಣ ಮೇಘನನ ಜೊತೆಗೆ ಅಷ್ಟೇ ಇದ್ದಿದ್ದು. ಓಕೆ, ನಾನು ಈ ಥರ ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ನೀವು ಎಲ್ಲೇ ಆಗಲಿ ನಿಮ್ಮ ಒಂದು ಈ ಫ್ಯೂಚರ್ ಏನಾಗುತ್ತೆ ಅಂತ ಚೆಕ್ ಮಾಡ್ಕೋಬಹುದೇ ಹೊರತು ಹಣೆಯಲ್ಲಿ ಏನು ಬರೆದಿದೆ ಅಂತ ಚೆಕ್ ಮಾಡ್ಕೊಳಕ್ಕಾಗಲ್ಲ. ಓಕೆ, ದಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್. ಅದನ್ನು ನಾನು ಈಗಲೇ ಹೇಳ್ತಿದ್ದೀನಿ. ಏನಾಗುತ್ತೆ ಡೆಫಿನೆಟ್ಲಿ ತಿಳ್ಕೊಬೋದು, ಬಟ್ ಆಗೋದನ್ನು ಅಂದರೆ ತುಂಬ ಕ್ರೂಯಲಾಗಿ ಆಗೋದು ಅಥವಾ ಇಷ್ಟು ಟೈಮ್ಗೆ ಇದು ಮುಗ್ದೋಗ್ಬಿಡುತ್ತೆ, ನೋ. ಮದುವೆ ಆಗುತ್ತಾ ಇಲ್ವಾ, ಮದುವೆ ಜೀವನ ಹೇಗಿರುತ್ತೆ, ಈ ಥರದ್ದು ಆಸ್ಟ್ರಾಲಜಿ ಅಥವಾ ಟ್ಯಾರೋದಲ್ಲಿ ನೀವು ತಿಳ್ಕೊಬೋದು. ಇವ್ರು ನನ್ನ ಜೊತೆಗೆ ಇದ್ದೇ ಇರ್ತಾರೆ ಅಂತ ಬರುತ್ತೆ, ಬಟ್ ಎಲ್ಲಿ ತನಕ ಇರ್ತಾರೆ, ಹೆಂಗಿರ್ತಾರೆ ಹೇಳ್ಬೋದು, ಎಲ್ಲಿ ತನಕ ಇರ್ತಾರೆ, ದೋಸ್ ಆರ್ ನಾಟ್ ಕ್ವೆಶ್ಚನ್ಸ್. ಓಕೆ, ಸೊ ಅವರ ಋಣ ಅದು ಅಲ್ಲಿಗಿರೋದನ್ನ ಯಾರ ಕೈಯಲ್ಲೋ ಅದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಓಕೆ, ಆ್ಯಂಡ್ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ. ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರುತ್ತೆ ಅಥವಾ ಆನ್ ಆಫ್ ಕಮ್ಯುನಿಕೇಷನ್ ಇರುತ್ತೆ. ಸೊ ನಿಮ್ಮ ಮನಸ್ಸಿಗೆ ತುಂಬ ದುಃಖ ಆಗ್ತಿರುತ್ತೆ. ಬಟ್ ನೀವು ಒಂದನ್ನು ಥಿಂಕ್ ಮಾಡಬೇಕು, ಈ ಪರ್ಸನ್ ಚೀಟ್ ಮಾಡಿನೇ ಹೋಗಬೇಕಂತ ಏನಿಲ್ಲ. ಆ ಸಂದರ್ಭ ಬಂದಿರುತ್ತೆ, ನಿಮ್ಮ ಜೀವನದಿಂದ ಅವರು ಹೋಗುವಂತಹ ನಿಮ್ಮ ಋಣ ಅಲ್ಲಿಗೆ ಮುಗ್ದಿರುತ್ತೆ. ಓಕೆ, ಸೊ ಆವಾಗ ಒಂದು ಕೆಟ್ಟ ರೀತಿಲೋ ಅಥವಾ ಒಂದು ಒಳ್ಳೆ ರೀತಿಲೋ ದ ಪರ್ಸನ್ ಹ್ಯಾಸ್ ಟು ಮೂವ್ ಆನ್. ಗೊತ್ತಾಯ್ತಲ್ಲ? ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ಬೋದು, ಬಟ್ ಕೂತು ಯೋಚನೆ ಮಾಡಿ ನೋಡಿ, ರಿಪೀಟೆಡಾಗಿ ಇದನ್ನು ಕೇಳಿ ನೋಡಿ, ಎಲ್ಲೋ ಒಂದು ಕಡೆ ನಿಮಗೆ ರಿಯಲೈಸ್ ಆಗುತ್ತೆ. ಓಕೆ, ಸೊ ಆ್ಯಂಡ್ ವಾಟ್ ಎವರ್, ಏನೇ ಋಣ ಇದ್ರೂ ಏನು ಇಲ್ಲದೆ ಇದ್ದರೂ ಏನು, ನೀವು ಮಾತ್ರ ಡಿಸ್ಹಾನೆಸ್ಟಿ ಪೀಪಲ್ ಜೊತೆ, ಡಿಸ್ಹಾನೆಸ್ಟಿ ಅಂದರೆ ಏನು, ಹಾನೆಸ್ಟಿ ಅಂದರೆ ನಿಯತ್ತಾಗಿರೋದು, ಡಿಸ್ಹಾನೆಸ್ಟಿ ಅಂದರೆ ನಿಯತ್ತಿಲ್ಲದೆ ಇರೋದು.
ಸೊ ಅಂಥವ್ರ ಜೊತೆ ಹುಷಾರಾಗಿರಿ, ಹಾಗೆ ಕಣ್ಣು ಮುಚ್ಚಿ ಯಾರನ್ನು ನಂಬಬೇಡಿ. ಸೊ ನೋಡೋಣ ಒಂದು ಲವ್ ನೋಟ್ ಏನಿದೆ ಅಂತ ನೋಡೋಣ. ಆ್ಯಕ್ಚುಲಿ ಇಲ್ಲಿ ಎಲ್ಲೂ ಲವ್ ರಿಲೇಟೆಡಾಗಿ ಬಂದೇ ಇಲ್ಲ, ಬಟ್ ಲೆಟ್ಸ್ ಸಿ ಏನಿರಬಹುದು ಅಂತ. ಅನ್ಫಾರ್ಚುನೇಟ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ನಾನು, ಬಟ್ ಐ ಟೇಕ್ ಎ ಲವ್ ನೋಟ್. ನೋ, ಯಾಕೆ ಈ ಥರ ಬರ್ತಿದೆ ಗೊತ್ತಿಲ್ಲ. ಓಕೆ, ಏನು ಲವ್ ನೋಟ್ ಇಲ್ವಾ? ಇಟ್ಸ್ ವೆರಿ ಡ್ರೈ ಅನಿಸುತ್ತೆ ನನಗೆ. ಯಾಕೋ 2 ಸತಿನೂ ನನಗೆ ಯಾವುದು ಲವ್ ನೋಟ್ ಬರಲಿಲ್ಲ. ಇಸ್ ಇಟ್ ಸೋ ಡ್ರೈ? ನಿಮ್ಮ ರಿಲೇಷನ್ಶಿಪ್ ಇಷ್ಟು ಡ್ರೈ ಆಗಿದೆ ಅಂತ ಅನಿಸುತ್ತೆ. ಯು ಗೇವ್ ಮೀ ದ ಸ್ಟ್ರೆಂತ್ ಟು ಫರ್ಗಿವ್. ಓಕೆ, ಎಲ್ಲೋ ಒಂದು ಕಡೆ ಈ ಪರ್ಸನ್ ತುಂಬ ಈಗೋಯಿಸ್ಟಿಕ್ ಅನಿಸುತ್ತೆ. ಅವ್ರು ಮಾಡೋ ತಪ್ಪನ್ನು ನಿಮ್ಮ ಮೇಲೆ ಹಾಕ್ಬಿಟ್ಟು ಫರ್ಗಿವ್ ಮಾಡಿದ್ದೀನಿ ಬಿಡು ಅನ್ನೋ ಥರ ವ್ಯಕ್ತಿ ಅನಿಸುತ್ತೆ. ಸೊ ನೀವೇ ಒಂಥರ ಸ್ಟ್ರೆಂತ್ ಕೊಟ್ಟಂಗೆ ಅಂತೆ. ಮೇ ಬಿ ನಿಮ್ಮ ಒಂದು ಪ್ಯೂರ್ ಲವ್ ಅಥವಾ ಟ್ರೂ ಲವ್ ಅವ್ರಿಗೆ ಅರ್ಥ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಿಕಾಸ್ ಒಂದು ವ್ಯಕ್ತಿ ಫರ್ಗಿವ್ ಮಾಡಬೇಕು ಅಂತ ಹೇಳಿದ್ರೆ ಯು ಗೇವ್ ಮಿ ದ ಸ್ಟ್ರೆಂತ್ ಟು ಫರ್ಗಿವ್. ಇವ್ರು ತಪ್ಪು ಮಾಡಿದರೂ ಕೂಡ ನಿನ್ನ ತಪ್ಪು ನೀನು ಮಾಡಿದ್ದು ಅಂತಂದು ಬ್ಲೇಮ್ ಮಾಡುವಂಥ ಒಂದು ವ್ಯಕ್ತಿತ್ವ ಅನಿಸುತ್ತೆ ಇದು. ಸೊ ನಿಮ್ಮ ಹಾನೆಸ್ಟಿ, ಅವ್ರು ಡಿಸ್ಹಾನೆಸ್ಟ್ ಇರ್ಬೋದು, ಬಟ್ ನಿಮ್ಮ ಹಾನೆಸ್ಟಿ ಅವ್ರಿಗೆ ಎಷ್ಟೋ ಒಂದು ಸಲ ಈ ರಿಲೇಷನ್ಶಿಪ್ಪನ್ನು ಇಷ್ಟಾದರೂ ಬೆಳೆಸ್ಕೊಂಡು ಬರೋದಕ್ಕೆ ನೀವು ರೀಸನ್ ಅನಿಸುತ್ತೆ. ಸೊ ಏಂಜಲ್ಸ್ಗೆ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಯಾಕೆಂದರೆ ಬರೀ ನಮಗೆ ಟ್ಯಾರೋದಲ್ಲಿ ಕರೆಂಟ್ ಎನರ್ಜಿ ಅಷ್ಟೇ ಗೊತ್ತಾಗ್ತಿದೆ ಹೊರತು ಇನ್ ಡೀಟೇಲ್ ನಮಗೇನು ಗೊತ್ತಾಗ್ತಿರ್ಲಿಲ್ಲ. ಸೊ ಬಟ್ ನಮಗೆ ಏಂಜಲ್ ಮತ್ತು ಯೂನಿವರ್ಸು ಒಳ್ಳೆ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಬ್ಲೈಂಡಾಗಿ ನಂಬಬೇಡಿ, ಹಾಗೆ ಜಾಸ್ತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಈ ವ್ಯಕ್ತಿ ಬಗ್ಗೆ ಅಂತಂದು. ಸೊ ಜಸ್ಟ್ ಬಿ ಥ್ಯಾಂಕ್ಫುಲ್ ಫಾರ್ ದೆಮ್, ಯಾಕೆಂದರೆ ಅವರು ನಿಮ್ಮ ಲೈಫನ್ನು ಸೇವ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಡೋಂಟ್ ವರಿ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ, ಹುಡುಕಿ ಅಷ್ಟೇ. ಥ್ಯಾಂಕ್ ಯು.